ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿ ಕಿಚನ್ ಚಾನಲ್ಗೆ ಸ್ವಾಗತ. ಗೈಸ್, ಇವತ್ತು ತುಂಬ ಸಿಂಪಲ್ ರೆಸಿಪಿ, ಹಳ್ಳಿ ಸೈಡ್ ಮಾಡುವ ಚಿಕನ್ ಸಾಂಬಾರ್. ಅದು ಒಲೆಯಲ್ಲಿ ಮಾಡ್ತಿದ್ದಾರೆ. ಅದು ಯಾವ ಥರ ಮಾಡೋದಂತ ತೋರಿಸ್ತೇನೆ, ಬನ್ನಿ ಗಾಯ್ಸ್. ಶುಂಠಿ ಒಂದು ಅರ್ಧ ಬೌಲ್ ತಗೊಂಡಿದ್ದೀನಿ. ಇದು ರುಬ್ಲಿಕ್ಕೆ, ಇದು ವಾಶ್ ಮಾಡ್ಕೊಂಡು ಇಟ್ಕೊಂಡಿರೋದು. ಸ್ವಲ್ಪ ನೀರು ಹಾಕ್ತಿ ಹಾಗೆ ರುಬ್ಬಿ. ಈರುಳ್ಳಿ ಒಂದು 4 ತಗೊಂಡಿದ್ದೀನಿ. ಈ ರೀತಿ ನಾರ್ಮಲ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಒಂದು ಅರ್ಧ ಬೌಲು. ಹಸಿಮೆಣಸಿನಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ, ಬಟ್ ಟೇಸ್ಟ್ ಇರುತ್ತೆ ಅನ್ನೋದಕ್ಕೋಸ್ಕರ ಹಸಿಮೆಣಸಿನ್ಕಾಯಿ ರುಬ್ಲಿಕ್ಕೆ ಹಾಕೋ. ನೋಡಿ, ಈ ಥರ ರುಬ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ರುಬ್ಕೊಳ್ಳಿ, ಸ್ವಲ್ಪ ತರ್ತರಿಯಾಗಿ. ಯಾಕಂದರೆ ಇದು ಮಸಾಲ ಅಲ್ವಾ, ಹಂಗಾಗಿ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರುವ ಅದೇ ಜಾರ್ಗೆ ಸ್ವಲ್ಪ ಹುರ್ಗಡ್ಲೆ ಒಂದು ಅರ್ಧ ಬೌಲು. ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅಂದರೆ ಹಾಕ್ಕೊಳ್ಳಿ, ಯಾಕಂದ್ರೆ ಗಟ್ಟಿ ಆಗುತ್ತೆ ಹುರ್ಗಡ್ಲೆ ಹಾಕಿದಷ್ಟು. ತೆಂಗಿನ ತುರಿ ಒಂದು ಅರ್ಧ ಬೌಲು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ರುಬ್ಕೊಳ್ಳಿ. ಬಿಟ್ಕೊಂಡಿದ್ವಲ್ಲ ಅದೇ ಜಾರ್ಗೆ ಟೊಮೆಟೊ ಒಂದು 4 ಟೊಮೆಟೊನ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ರುಬ್ಕೊಳ್ಳಿ. ಇದು ಮನೆಯಲ್ಲೇ ಮಾಡಿಸಿರುವಂತಹ ಖಾರದ ಹುಡಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ತಿದ್ದೀನಿ. ನಿಮ್ಗೇನಾದರೂ ಮನೇಲಿ ಮಾಡಿಸಿರೋದಿಲ್ಲ ಅಂತಂದರೆ ಹೊರ್ಗಡೆ ಸೈಡ್ ಸಾಂಬಾರು ಪೌಡ್ರ್ ಸಿಗುತ್ತಲ್ಲ, ಅದೇ ಹಾಕಿ. ಆದರೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊಳ್ತಿದ್ದೀನಿ ಇವಾಗ ನಾನು. ಬಿರುವ ಟೊಮೆಟೊ, ಖಾರದ ಹುಡಿ, ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ರುಬ್ಕೊಳ್ಳಿ. ಬೌಲ್ ತಗೊಂಡು ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರುವ ಕಡಲೆ ಮತ್ತು ಕಾಯಿ, ಅದೇ ಮಸಾಲಕ್ಕೆ ಇವಾಗ ನಾವು ಖಾರದ ಹುಡಿ, ಟೊಮೆಟೊ ಏನು ಆಡಿಸಿದ್ದೋ ನೋಡಿ, ರುಬ್ಕೊಂಡಿದ್ದೋ ನೀರು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಪೂರ್ತಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈಗ ಏನು ಮಸಾಲ ಹಾಕಿದ್ದೆಲ್ಲ ಪೂರ್ತಿ ಮಿಕ್ಸ್ ಮಾಡಿ ಕುಕ್ಕರ್ ಸ್ವಲ್ಪ ಕಾದ ನಂತರ ಒಂದು 2-3 ಸ್ಪೂನ್ ಎಣ್ಣೆ ಹಾಕಿ ನಾನು ಆಲ್ರೆಡಿ ರುಬ್ಬಿಟ್ಕೊಂಡಿರುವ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಶುಂಠಿ ಇದೆಲ್ಲ ರುಬ್ಬಿಟ್ಕೊಂಡಿದೆ. ಅದರ ಜೊತೆಗೆ ಅಂಗಡಿಯಲ್ಲಿ ತರಿಸಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತೆ. ಇವಾಗ ಏನು ನಾವು ಮಸಾಲ ಹಾಕಿದ್ದೀವಿ ಅದೆಲ್ಲ ಫುಲ್ ಫ್ರೈ ಆಗಬೇಕು. ಎಣ್ಣೆಲಿ ಸ್ವಲ್ಪ ಅದು ಬೇಯಬೇಕು. ಹಾಗಾಗಿ ಸ್ವಲ್ಪ ಹಾಗೆ ಫ್ರೈ ಮಾಡ್ತಾ ಹೋದರೆ ಹಸಿ ಸ್ಮೆಲ್ ಹೋಗೋಷ್ಟು ಫ್ರೈ ಮಾಡ್ತಾ ಹೋಗಬೇಕು. ಇವಾಗ ಏನು ನಾವು ಮಸಾಲ ಹಾಕಿದ್ದೀವಿ ಅದೆಲ್ಲ ಫುಲ್ ಫ್ರೈ ಆಗಬೇಕು. ಎಣ್ಣೆಲಿ ಸ್ವಲ್ಪ ಅದು ಬೇಯಬೇಕು. ಹಾಗಾಗಿ ಸ್ವಲ್ಪ ಹಾಗೆ ಫ್ರೈ ಮಾಡ್ತಾ ಹೋದರೆ ಹಸಿ ಸ್ಮೆಲ್ ಹೋಗೋಷ್ಟು ಫ್ರೈ ಮಾಡ್ತಾ ಹೋಗಬೇಕು. 1 ಸ್ಪೂನ್ ಅರಿಶಿಣ ಹಾಕಿ ಫುಲ್ ಎಲ್ಲ ಫ್ರೈ ಆಗಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡ್ತಾ ಹೋಗಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಈಗೆಲ್ಲವನ್ನು ಫ್ರೈ ಮಾಡ್ತಾ ಹೋಗಿ. ಈಗೇನು ನಾವು ಮಸಾಲ ಹಾಕಿದ್ದೀವಿ, ಮಸಾಲ ಎಲ್ಲ ಸ್ವಲ್ಪ ಫ್ರೈ ಆದಷ್ಟು ಚೆನ್ನಾಗಿರುತ್ತೆ, ಫ್ಲೇವರ್ ಇರುತ್ತೆ. ಮತ್ತು ಅದು ಸ್ಮೆಲ್ಲೆಲ್ಲ ಹೋಗಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿವರೆಗೂ ಈ ಥರ ಫ್ರೈ ಮಾಡ್ತಾ ಹೋಗಬೇಕು. ಈಗ ಆಲ್ರೆಡಿ ಕಟ್ ಮಾಡಿ ಇಟ್ಟಿರುವ ಚಿಕನ್ ಹಾಕಬೇಕು. ಚಿಕನ್ ಹಾಕಿ ಈಗೆಲ್ಲವನ್ನು ಹಾಗೆ ಮಿಕ್ಸ್ ಮಾಡಿ ನಾವು ಆಗಲೇ ಹಾಕಿಟ್ಟಿರುವ ಚಿಕನ್ ಮತ್ತು ಮಸಾಲ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದ್ರ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಹೋಗಿ. ಚಿಕನ್ ಸ್ಮೆಲ್ ಏನಿದೆ, ಚಿಕನ್ ಸ್ಮೆಲ್ಲೆಲ್ಲ ಪೂರ್ತಿ ಹೋಗಬೇಕು. ಅದ್ರ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ, ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಹೋಗಿ. ಚಿಕನ್ ಸ್ವಲ್ಪ ಬೇಯಬೇಕು, ಅಂದರೆ ಮಸಾಲದ ಜೊತೆ ಚೆನ್ನಾಗಿ ಬೇಯಬೇಕು ಪೂರ್ತಿ. ಇದು ಒಲೆಯಲ್ಲಿ ಮಾಡ್ತಿರೋದಲ್ವ, ಹಂಗಾಗಿ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ಮನೇಲಿ ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ. ಚಿಕನ್ ಜೊತೆ ಎಷ್ಟು ಮಸಾಲ ಮಿಕ್ಸ್ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಎಲ್ಲನೂ ಫುಲ್ ಫ್ರೈ ಮಾಡ್ತಾ ಹೋಗಿ ಪೂರ್ತಿ. ಈ ಥರ ಫುಲ್ ಮಿಕ್ಸ್ ಆಗಬೇಕು ಪೂರ್ತಿ. ಫುಲ್ಲು ಮಾಂಸ ಎಲ್ಲ ಮಸಾಲಕ್ಕೆ ಚೆನ್ನಾಗಿ ಹಿಡಿಬೇಕು, ಅಷ್ಟು ಮಿಕ್ಸ್ ಮಾಡ್ತಾ ಹೋಗಿ. ಇದೇ ಥರ ಮಾಂಸ ಎಲ್ಲ ಬೆಂದ ನಂತರ ಫುಲ್ ನೀರು ಬಿಟ್ಕೊಂಡಿದೆ. ನೀರೇನು ಹಾಕಿಲ್ಲ, ಅದೇ ನೀರು ಬಿಟ್ಕೊಂಡಿರೋದು. ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಈ ರೀತಿ ಮಾಂಸ ಫುಲ್ ಬೆಂದು ಈ ರೀತಿ ನೀರು ಬಿಟ್ಕೊಂಡ್ರೆ ಚೆನ್ನಾಗಿ ಆಗಿದೆ ಅಂತ ಅರ್ಥ. ಕೆಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ, ಮಾಂಸನೂ ಕೂಡ ಬೆಂದಿದೆ. ನೋಡಿ, ಈ ರೀತಿ ಆಗಿದೆ. ನೀವೇ ನೋಡಿ, ತುಂಬ ಚೆನ್ನಾಗಿ ಮಾಂಸ ಎಲ್ಲ ಬೆಂದಿದೆ. ಅದೇ ಕೂಡ ಅದೇ ನೀರು ಬಿಟ್ಕೊಂಡಿರೋದು, ನೀರೇನು ಹಾಕಿಲ್ಲ ಅಲ್ಲಿ. ಪೂರ್ತಿ ಫುಲ್ ಮಾಂಸ ಎಲ್ಲ ಬೇಯ್ತಿದೆ. ಮಸಾಲ ಮತ್ತು ಮಾಂಸ ಎರಡು ಕೂಡ ಬೆಂದಿರುತ್ತೆ. ಈಗ ಮಿಕ್ಸ್ ಮಾಡ್ತಾ ಹೋಗಿ. ಅರ್ಧ ಬೌಲು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಸ್ವಲ್ಪ ಜಾಸ್ತಿ ಟೇಸ್ಟ್ ಇರುತ್ತೆ. ಹಂಗಾಗಿ ಈ ರೀತಿ ಬೇಯಬೇಕಾದ್ರೆ ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಟೇಸ್ಟ್ ಇರುತ್ತೆ. ಹಂಗಾಗಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಹಾಕಿದ ನಂತರ ಎಲ್ಲವನ್ನು ಫುಲ್ ಮಿಕ್ಸ್ ಮಾಡ್ತಾ ಹೋಗಬೇಕು ಪೂರ್ತಿ. ಫುಲ್ಲು ಅದೇನಿದೆ ಮಾಂಸ ಮತ್ತು ಮಸಾಲ, ಈಗ ನಾವೇನು ಮಸಾಲ ಇದನ್ನ ಹಾಕ್ತಾ ಕೊತ್ತಂಬರಿ ಎಲ್ಲ ಪೂರ್ತಿ ಮಿಕ್ಸ್ ಮಾಡ್ತಾ ಹೋಗಿ. ಹಾಗೆಯೇ ಈಗ ಮಾಂಸ ಆಲ್ರೆಡಿ ನೀರು ಬಿಟ್ಟಿತ್ತಲ್ವ, ಈಗ ಪೂರ್ತಿ ಅದೆಲ್ಲ ಸುಂಡೋಗಬೇಕು ಪೂರ್ತಿ.
ಫುಲ್ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸಬೇಕು. ಪೂರ್ತಿ ಮಾಂಸದಲ್ಲಿ ಏನು ನೀರು ಬಂದಿತ್ತು ಅದೆಲ್ಲ ಪೂರ್ತಿ ಫುಲ್ ಸುಂಡೋಗಬೇಕು, ಅಲ್ಲಿವರೆಗೂ ಬೇಯಬೇಕು ಮಾಂಸ. ಹಾಗೆ ಮಿಕ್ಸ್ ಮಾಡ್ತಾ ಹೋಗಿ. ನೋಡಿ ನೀರೆಲ್ಲ ಪೂರ್ತಿ ಸುಂಡೋಗಿದೆ. ಇವಾಗ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರುವ ಮಸಾಲನ ಹಾಕಬೇಕು. ಅದೇ ಖಾರದ ಹುಡಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಮಸಾಲನ ಇವಾಗ ಹಾಕಬೇಕು. ಮಸಾಲ ಹಾಕಿದ್ವಲ್ಲ ಅದೇ ಬೌಲಲ್ಲಿ ಮತ್ತೆ ಅದರೊಳಗೆ ನೀರು ಹಾಕಿ ನೀರು ತೊಗೊಂಡು ಇಲ್ಲಿಗೆ ಹಾಕ್ಬಿಟ್ಟು ಪೂರ್ತಿ ಮಿಕ್ಸ್ ಮಾಡಿ ಎಲ್ಲವನ್ನು. ಈಗ ನೀರು ಮಸಾಲ ಈಗೆಲ್ಲ ಮಿಕ್ಸ್ ಆಗಿದೆಯಲ್ವ, ಪೂರ್ತಿ ಎಲ್ಲವನ್ನು ಹಾಗೆ ಮಿಕ್ಸ್ ಮಾಡ್ತಾ ಹೋಗಿ. ಇವಾಗ ನಾವು ಏನು ಮಸಾಲ ಹಾಕಿದ್ದೀವಿ, ಮಾಂಸ ಮತ್ತು ಮಸಾಲ ಎರಡೂ ಕೂಡ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಮಿಕ್ಸ್ ಮಾಡ್ತಾ ಹಾಗೆ ಹೋಗಿ. ಇದ ನಂತರ ಚಿಕನ್ ಪೌಡರ್ ಹಾಕಿದ ನಂತರ ಪೂರ್ತಿ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಹಾಗೆ ಮಿಕ್ಸ್ ಮಾಡ್ತಾ ಹೋಗಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಪೂರ್ತಿ. ನೋಡಿ ಮಸಾಲೆ ಎಲ್ಲ ಬೇಯಬೇಕು, ಪೂರ್ತಿ ಮಾಂಸದ ಜೊತೆ ಬೆರೆತ್ಕೋಬೇಕು. ನೋಡಿ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಬೇಯ್ತಿದೆ. ಮುಚ್ಚಳ ಹಾಕಿ ಒಂದು 2 ವಿಸಿಲು ಕೂಗಿಸ್ಕೊಳ್ಳಿ. 2 ವಿಸಿಲ್ ಬಂದಿದೆ. ಮುಚ್ಚಳವನ್ನು ತೆಗೆದ ನಂತರ ಅರ್ಧ ಬೌಲು ಕೊತ್ತಂಬರಿ ಎಲ್ಲ ಹಾಕಿ ಪೂರ್ತಿ ಮಿಕ್ಸ್ ಮಾಡ್ತಾ ಹೋಗಿ. ಹಾಗೇನೆ ಮಿಕ್ಸ್ ಮಾಡ್ತಾ ಹೋಗಿ. ನೋಡಿ ಎಷ್ಟು ಚೆನ್ನಾಗಿ ಮಾಂಸ ಎಲ್ಲ ನೀಟಾಗಿ ಬೆಂದಿದೆ ಅಂತ ಅಂದರೆ ತುಂಬ ಚೆನ್ನಾಗಿ ಆಗಿದೆ. ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ಮುದ್ದೆ ಜೊತೆ ಅಂತೂ ಸೂಪರಾಗಿರುತ್ತೆ. ಮನೇಲಿ ಟ್ರೈ ಮಾಡಿ. ಈ ರೀತಿ ಒಲೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಒಂದು ಬೌಲ್ಗೆ ಸರ್ವ್ ಮಾಡಿದ ನಂತರ ಕೊತ್ತಂಬರಿ ಮೇಲ್ಗಡೆ ಈ ರೀತಿ ಉದುರಿಸ್ಕೊಳ್ಳಿ. ಈ ರೀತಿ ಮೇಲ್ಗಡೆ ಅಂದರೆ ಡಿಸೈನ್ಗೋಸ್ಕರ, ಇನ್ನೇನಿಲ್ಲ. ತುಂಬ ಚೆನ್ನಾಗಾಗಿದೆ. ಇದು ಚಪಾತಿ ಜೊತೆ ಬೇಕಾದರೂ ಮಾಡ್ಕೋಬೋದು, ಮುದ್ದೆ ಜೊತೆ ರೈಸ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿದೆ. ಸ್ವಲ್ಪ ಹಳ್ಳಿ ಥರ ಟೇಸ್ಟ್ ಇದೆ, ಹಳ್ಳಿ ಸೈಡ್ ಮಾಡೋಂತಹ ಟೇಸ್ಟ್ ಇದೆ. ಬಟ್ ನೀವೇನು ಪದಾರ್ಥ ಹಾಕ್ತೀರೋ ಅದೇ ಪದಾರ್ಥ ಹಾಕಿರೋದು, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.